ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ ಹೆತ್ತು. ಅಮೆರಿಕದ ವೀಸಾ ಸಿಗಬೇಕಂದ್ರೆ ಟ್ಯಾಲೆಂಟ್ ಇರಬೇಕು, ಹಣ ಇರಬೇಕು, ಉದ್ಯೋಗ ಇರಬೇಕು ಅಥವಾ ಹೂಡಿಕೆ ಇರಬೇಕು. ದಾಖಲೆಗಳು ಕೂಡ ಸರಿ ಇರಬೇಕು. ಯುಎಸ್ನಲ್ಲಿ ಎಲ್ಲಿರ್ತೀರಾ, ಯಾರೆಲ್ಲ ಗೊತ್ತಿದ್ದಾರೆ, ನೀವು ಇರೋ ದೇಶದಲ್ಲಿ ಆಸ್ತಿ ಪಾಸ್ತಿ ಎಷ್ಟಿದೆ, ಕುಟುಂಬ ಮತ್ತು ಅವರ ಜವಾಬ್ದಾರಿ ಇದೆಯಾ, ಇದೆಲ್ಲವನ್ನು ಅಳೆದು ತೂಗಿಯೇ ವೀಸಾಗೆ ಅನುಮೋದನೆ ಕೊಡೋದು. ಈ ಅಂಶಗಳ ಜೊತೆಗೆ ಈಗ ಅರ್ಜಿದಾರರ ಆರೋಗ್ಯದ ಬಗ್ಗೆಯೂ ಹೊಸ ಅಪ್ಡೇಟ್ ಸಿಗ್ತಿದೆ. ಅದರ ಪ್ರಕಾರ ಡಯಾಬಿಟಿಸ್, ಒಬೆಸಿಟಿ ಇದ್ರೂ ಕೂಡ ವೀಸಾ ರಿಜೆಕ್ಟ್ ಆಗುತ್ತೆ. ಅಮೆರಿಕದ ವಿದೇಶಾಂಗ ಇಲಾಖೆಯು ಇಟ್ಟಿರುವ ಈ ಹೊಸ ಹೆಜ್ಜೆಯ ಬಗ್ಗೆ ಇನ್ನಷ್ಟು ವಿವರ ಇಲ್ಲಿದೆ. ಆರೋಗ್ಯವಂತರಿಗೆ ಮಾತ್ರ ಯುಎಸ್ ವೀಸಾ. ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಹೊಸ ನಿರ್ದೇಶನ. ನೀವು ಅಮೆರಿಕದಲ್ಲಿ ನೆಲೆಸಲು ಅಥವಾ ಕೆಲಸ ಮಾಡಲು ಕನಸು ಕಾಣುತ್ತಿದ್ದೀರಾ? ಹಾಗಿದ್ದರೆ ಈ ವಿಚಾರ ನಿಮಗೆ ಒಂದಷ್ಟು ಅಚ್ಚರಿಗಳನ್ನು ತರಬಹುದು. ಇನ್ನು ಮುಂದೆ ನಿಮಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಡಯಾಬಿಟಿಸ್, ಶುಗರ್, ಅದೇ ಮಧುಮೇಹ ಏನಾರಿದ್ರೆ ಅಥವಾ ಅಧಿಕ ರಕ್ತದೊತ್ತಡ, ಹೈ ಬಿಪಿ ಅಥವಾ ಬೊಜ್ಜಿನಂತಹ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿದ್ರೆ ಅಮೆರಿಕಕ್ಕೆ ಹೋಗಲು ನೀವು ಹಾಕಿರುವ ವೀಸಾ ಅರ್ಜಿ ತಿರಸ್ಕೃತವಾಗಬಹುದು. ಇದು ಅಮೆರಿಕದ ವೀಸಾ ಮತ್ತು ವಲಸೆ ನಿಯಮಗಳಲ್ಲಿಯೇ ಒಂದು ಪ್ರಮುಖ ಬದಲಾವಣೆಯಾಗಿ ನೋಡಬಹುದು. ಟ್ರಂಪ್ ಆಡಳಿತವು ಇತ್ತೀಚೆಗಷ್ಟೇ ಪ್ಲಾನ್ ಮಾಡಿರುವ ಹೊಸ ಮಾರ್ಗಸೂಚಿಯ ಪ್ರಕಾರ ವೀಸಾ ಅರ್ಜಿದಾರರಿಗೆ ಡಯಾಬಿಟಿಸ್, ಒಬೆಸಿಟಿ ಅಥವಾ ಹೃದ್ರೋಗದ ರೀತಿಯ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿದ್ದರೆ ಅವರ ವೀಸಾವನ್ನು ನಿರಾಕರಿಸಬಹುದು. ಸಿಬಿಎಸ್ ನ್ಯೂಸ್ ವರದಿಯ ಪ್ರಕಾರ ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಎಲ್ಲ ರಾಯಭಾರ ಕಚೇರಿಗಳು ಮತ್ತು ಕಾನ್ಸುಲೇಟ್ ಕಚೇರಿಗಳಿಗೆ ಈ ಬಗ್ಗೆ ನಿರ್ದೇಶನವನ್ನು ಹೊರಡಿಸಿದ್ದಾರೆ. ಈ ನಿರ್ದೇಶನದ ಪ್ರಕಾರ ವೀಸಾ ಅರ್ಜಿದಾರರ ಆರೋಗ್ಯವು ಎ ಪಾಸಿಬಲ್ ಸ್ಟ್ರೈನ್ ಅಂಡ್ ಪಬ್ಲಿಕ್ ರಿಸರ್ಚ್ ಅಂದರೆ ಸಾರ್ವಜನಿಕ ಸಂಪನ್ಮೂಲಗಳ ಮೇಲೆ ಹೊರೆಯಾಗುವ ಸಾಧ್ಯತೆ ಇದೆ. ಇದನ್ನ ವೀಸಾ ಅಧಿಕಾರಿಗಳು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಹಾಗೂ ಪರಿಗಣಿಸಬೇಕು ಅನ್ನೋ ಸೂಚನೆ ಕೊಡಲಾಗಿದೆ. ಅರ್ಜಿದಾರರು ತಮ್ಮ ಆರೋಗ್ಯ ಅಥವಾ ವಯಸ್ಸಿನ ಕಾರಣದಿಂದ ಸರ್ಕಾರ ಸ್ಪಾನ್ಸರ್ ಮಾಡಬೇಕಾದ ವೈದ್ಯಕೀಯ ಆರೈಕೆಯ ಮೇಲೆ ಅವಲಂಬಿತರಾಗಿರುವ ಸಾಧ್ಯತೆ ಇದ್ದರೆ ಅಂತಹವರನ್ನ ಪಬ್ಲಿಕ್ ಚಾರ್ಜ್ ಅಂದರೆ ಸರ್ಕಾರದ ಅನುದಾನಗಳ ಮೇಲೆ ಅವಲಂಬನೆ ಆಗುವವರು ಎಂದು ವರ್ಗೀಕರಿಸುವಂತೆ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಡಯಾಬಿಟಿಸ್ ಇದ್ರೂ ವೀಸಾ ಇಲ್ಲ, ಟ್ರೀಟ್ಮೆಂಟ್ಗೆ ಹಣ ಇರೋದು ಮುಖ್ಯ. ಅಮೆರಿಕದ ವೀಸಾ ಸಿಗ್ಬೇಕಂದ್ರೆ ಆರೋಗ್ಯವಂತರಾಗಿರ್ಬೇಕು ಅನ್ನೋದು ಈ ಹೊಸ ನಿರ್ದೇಶನದ ಅರ್ಥ. ಯುಎಸ್ ವಿದೇಶಾಂಗ ಇಲಾಖೆಯು ಕಳಿಸಿರುವ ಮಾರ್ಗಸೂಚಿ ಯಾವೆಲ್ಲ ರೋಗಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ಅನ್ನೋದರ ಪಟ್ಟಿಯನ್ನ ಒಮ್ಮೆ ಗಮನಿಸೋಣ. ಇದರಲ್ಲಿ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳು ಹಾಗೂ ಕಾಯಿಲೆಗಳ ಬಗ್ಗೆ ತಿಳಿಸಲಾಗಿದೆ. ಹೃದಯ ರಕ್ತನಾಳದ ರೋಗಗಳು, ಉಸಿರಾಟದ ಕಾಯಿಲೆಗಳು, ಕ್ಯಾನ್ಸರ್, ಮಧುಮೇಹ, ಮೆಟಾಬಾಲಿಕ್ ಕಾಯಿಲೆಗಳು, ನರವೈಜ್ಞಾನಿಕ ಕಾಯಿಲೆಗಳು, ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಇಂತಹ ಸಮಸ್ಯೆಗಳಿಗೆ ಲಕ್ಷಾಂತರ ಡಾಲರ್ ಮೌಲ್ಯದ ಆರೈಕೆ ಬೇಕಾಗಬಹುದು ಅನ್ನೋದು ಸರ್ಕಾರದ ಯೋಚನೆ. ಇದಲ್ಲದೆ ಬೊಜ್ಜು ಸಹ ಒಂದು ಪ್ರಮುಖ ಅಂಶ. ಬೊಜ್ಜಿನ ಸಮಸ್ಯೆ ಇದ್ದಾಗ ಅಸ್ತಮ ಮತ್ತು ಅಧಿಕ ರಕ್ತದ ಒತ್ತಡದಂತಹ ಪರಿಸ್ಥಿತಿಗಳಿಗೆ ಕಾರಣವಾಗಬಹುದು. ಇದಕ್ಕೆ ವೈದ್ಯಕೀಯ ವೆಚ್ಚವು ಇನ್ನಷ್ಟು ಹೆಚ್ಚಾಗಬಹುದು ಎಂಬ ಕಾರಣಕ್ಕೆ ಬೊಜ್ಜು ಇರುವವರ ಅರ್ಜಿಯನ್ನ ಪರಿಶೀಲಿಸಬೇಕೆಂದು ಸೂಚಿಸಲಾಗಿದೆ. ವೀಸಾ ಅಧಿಕಾರಿಗಳಿಗೆ ನೀಡಿರುವ ಮತ್ತೊಂದು ಮುಖ್ಯ ಸೂಚನೆ ಏನಂದ್ರೆ ಅರ್ಜಿದಾರರು ತಮ್ಮ ವೈದ್ಯಕೀಯ ಚಿಕಿತ್ಸೆಯ ವೆಚ್ಚವನ್ನು ತಾವೇ ಭರಿಸಲು ಶಕ್ತರೆ ಅನ್ನುವುದನ್ನು ನಿರ್ಧರಿಸಬೇಕು. ಅರ್ಜಿದಾರರು ಸರ್ಕಾರಿ ನಗದು ನೆರವು ಅಥವಾ ಸರ್ಕಾರಿ ವೆಚ್ಚದಲ್ಲಿ ದೀರ್ಘಕಾಲದ ಸಹಾಯ ಬಯಸದೆ ತಮ್ಮ ಇಡೀ ಬದುಕಿನಲ್ಲಿ ಚಿಕಿತ್ಸೆಯ ವೆಚ್ಚವನ್ನು ತಾವೇ ಭರಿಸೋಕೆ ಬೇಕಾದಷ್ಟು ಆರ್ಥಿಕ ಸಂಪನ್ಮೂಲಗಳನ್ನು ಹೊಂದಿದ್ದಾರೆಯೇ, ಈ ಪ್ರಶ್ನೆಗೆ ಉತ್ತರ ಪಡೆಯಬೇಕು ಹಾಗೂ ಅಧಿಕಾರಿಗಳನ್ನು ಅದಕ್ಕೆ ಖಚಿತಪಡಿಸಿಕೊಳ್ಳಬೇಕಾಗುತ್ತೆ. ಈ ಮೂಲಕ ಅಮೆರಿಕಕ್ಕೆ ಪ್ರಯಾಣ ಮಾಡೋಕ್ಕೆ ಬಯಸುವವರಿಗೆ ವೀಸಾ ಸಂದರ್ಶನದಲ್ಲಿ ಹೊಸ ಪ್ರಶ್ನೆಯೊಂದು ಸೇರ್ಪಡೆಯಾಗಿದೆ. ಇದರ ಅರ್ಥ ಅರ್ಜಿದಾರರು ಸದ್ಯದ ಆರೋಗ್ಯದ ಪರಿಸ್ಥಿತಿಯ ವೆಚ್ಚಗಳನ್ನು ಮಾತ್ರವಲ್ಲ, ಮುಂದಿನ ಹಲವು ದಶಕಗಳ ಆರೋಗ್ಯ ವೆಚ್ಚವನ್ನು ತಾವೇ ನಿಭಾಯಿಸಲು ಸಾಧ್ಯವಾಗಬೇಕು. ಇದು ವೀಸಾ ಪಡೆಯುವ ಪ್ರಕ್ರಿಯೆ ಅತ್ಯಂತ ಕಠಿಣಗೊಳಿಸಿದೆ. ಇದಲ್ಲದೆ ವೀಸಾ ಅಧಿಕಾರಿಗಳು ಅರ್ಜಿದಾರರ ಅವಲಂಬಿತರ ಆರೋಗ್ಯವನ್ನು ಪರಿಶೀಲಿಸುವಂತೆ ನಿರ್ದೇಶಿಸಲಾಗಿದೆ. ಇದರಲ್ಲಿ ವಯಸ್ಸಾದ ಪೋಷಕರು ಮತ್ತು ಮಕ್ಕಳು ಸೇರಿದ್ದಾರೆ. ಅವರ ಆರೈಕೆಯನ್ನು ಮಾಡುವ ಜೊತೆಗೆ ಅರ್ಜಿದಾರರು ತಮ್ಮ ಕೆಲಸವನ್ನು ಮುಂದುವರಿಸಲು ಇರುವ
ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದೇ ಎಂಬುದನ್ನು ಪರಿಗಣಿಸಬೇಕು. ಆರೋಗ್ಯ ತಪಾಸಣೆಯು ವೀಸಾ ಅರ್ಜಿಯ ಭಾಗವಾಗಿ ಮೊದಲಿನಿಂದಲೂ ಇದೆ. ಆದರೆ ತಜ್ಞರ ಪ್ರಕಾರ ಟ್ರಂಪ್ ಆಡಳಿತದ ಈ ಕ್ರಮವು ಅದರಲ್ಲಿ ನಿರ್ದಿಷ್ಟ ಮಾನದಂಡಗಳನ್ನು ಹೆಚ್ಚು ಬಿಗಿಗೊಳಿಸಿದೆ. ಇದು ಕೇವಲ ಸಾಂಕ್ರಾಮಿಕ ರೋಗಗಳನ್ನು ತಡೆಯಲು ಇದ್ದ ಒಂದು ಸ್ಕ್ರೀನಿಂಗ್ ಅಲ್ಲ, ಬದಲಿಗೆ ವೈದ್ಯಕೀಯ ಅಪಾಯಗಳ ಆಧಾರದ ಮೇಲೆ ಅರ್ಜಿಗಳನ್ನು ತಿರಸ್ಕರಿಸಲು ವೀಸಾ ಅಧಿಕಾರಿಗಳಿಗೆ ಇದು ಹೆಚ್ಚಿನ ಅಧಿಕಾರವನ್ನು ನೀಡುತ್ತದೆ. ಈ ಆದೇಶವು ಟ್ರಂಪ್ ಆಡಳಿತದ ವಲಸೆ ನೀತಿಗಳ ಕಠಿಣ ಕ್ರಮಗಳ ಒಂದು ಭಾಗವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ವಲಸಿಗರನ್ನು ಗಡೀಪಾರು ಮಾಡುವುದನ್ನು ಹೆಚ್ಚಿಸುವುದು, ನಿರಾಶ್ರಿತರ ಪ್ರವೇಶವನ್ನು ನಿರ್ಬಂಧಿಸುವುದು ಮತ್ತು ಅನೇಕ ವೀಸಾ ವಿಭಾಗಗಳಿಗೆ ಪ್ರವೇಶದ ಪರಿಸ್ಥಿತಿಗಳನ್ನು ಬಿಗಿಗೊಳಿಸುವುದು ಇದರ ಹಿಂದಿನ ಮುಖ್ಯ ಉದ್ದೇಶವಾಗಿದೆ. ಈಗಾಗಲೇ ಸ್ಟೂಡೆಂಟ್ ವೀಸಾಗೆ ಮಿತಿ, H1B ವೀಸಾ ನೇಮಕಾತಿಗಳಿಗೆ ಅಡ್ಡಿ, ಕೇವಲ ವಲಸೆ ವೀಸಾಗಳಿಗೆ ಮಾತ್ರವಲ್ಲ, ತಾತ್ಕಾಲಿಕ ವೀಸಾ ನಿರ್ಬಂಧಗಳಿಗೂ ಟ್ರಂಪ್ ಆಡಳಿತ ಕಠಿಣ ನಿರ್ಬಂಧಗಳನ್ನು ತಂದಿದೆ. ಮೊದಲನೇದಾಗಿ ವಿದೇಶಿ ವಿದ್ಯಾರ್ಥಿಗಳ ವಿಷಯದಲ್ಲಿ ಯುಎಸ್ನಲ್ಲಿ ಉಳಿಯುವ ಅವಧಿಗೆ ಮಿತಿ ಹಾಕಲಾಗುತ್ತಿದೆ. ವಿದ್ಯಾರ್ಥಿ ವೀಸಾ ಹೊಂದಿರುವವರಿಗೆ ಇದ್ದ ಡ್ಯೂರೇಷನ್ ಆಫ್ ಸ್ಟೇಟಸ್ ಎಂಬ ವ್ಯವಸ್ಥೆಯನ್ನು ಕೊನೆಗೊಳಿಸಲಾಗುತ್ತದೆ. ಇನ್ನು ಮುಂದೆ ವಿದ್ಯಾರ್ಥಿಗಳ ವಾಸ್ತವ್ಯವು ಅವರ ಡಿಗ್ರಿ ಕೋರ್ಸ್ನ ಅವಧಿಗೆ ಸೀಮಿತವಾಗಿರುತ್ತದೆ. ಅದಕ್ಕೆ ಗರಿಷ್ಠ 4 ವರ್ಷಗಳನ್ನು ಮೀರಬಾರದು. ನಂತರ ವಿಸ್ತರಣೆಯಾಗಿ ಯುಎಸ್ ಸಿಟಿಜನ್ಶಿಪ್ ಮತ್ತು ಇಮಿಗ್ರೇಷನ್ ಸರ್ವಿಸಸ್ ಮೂಲಕ ಅವಕಾಶ ಪಡೆಯಬೇಕಾಗುತ್ತದೆ. ಎರಡನೇದು H1B ವೀಸಾಗಳ ಮೇಲೆ ನಿರ್ಬಂಧ. ವಿದೇಶಗಳ ನುರಿತ ಉದ್ಯೋಗಿಗಳಿಗೆ ನೀಡಲಾಗುವ H1B ವೀಸಾ ಅರ್ಜಿಗಳನ್ನು ಸಹ ಕಡಿಮೆ ಮಾಡುವ ಪ್ರಯತ್ನ ನಡೆಯುತ್ತಿದೆ, ಕಿರಿದಾಗಿಸಲಾಗುತ್ತಿದೆ. ಸೆಪ್ಟೆಂಬರ್ ನಂತರ ಸಲ್ಲಿಸುವ ಹೊಸ H1B ವೀಸಾ ಅರ್ಜಿಗಳಿಗೆ $1 ಲಕ್ಷ ಶುಲ್ಕವನ್ನು ವಿಧಿಸಲಾಗಿದೆ. ಸುಮಾರು 88 ಲಕ್ಷ ರೂಪಾಯಿಯಷ್ಟು ದೊಡ್ಡ ಶುಲ್ಕವು ಹೊಸ ನೇಮಕಾತಿಯ ಮೇಲೆ ದೊಡ್ಡ ಪರಿಣಾಮ ಬೀರಿದೆ. ಇದರ ಜೊತೆಗೆ ಆಡಳಿತವು ವ್ಯಾಪಕವಾದ ಪ್ರಯಾಣ ನಿಷೇಧಗಳನ್ನು ವಿಸ್ತರಿಸಿದೆ. ಈ ನಿರ್ಬಂಧಗಳು ವಲಸೆ ಮತ್ತು ವಲಸೇತರ ವೀಸಾಗಳ ವಿತರಣೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಜೂನ್ನಲ್ಲಿ ಮಾಡಿರುವ ಘೋಷಣೆ ಪ್ರಕಾರ 12 ದೇಶಗಳ ಪ್ರಜೆಗಳಿಗೆ ಎಲ್ಲ ರೀತಿಯ ವೀಸಾಗಳನ್ನು ನಿರ್ಬಂಧಿಸಲಾಗಿದೆ. ಹಾಗೆ ಹೆಚ್ಚುವರಿ 7 ದೇಶಗಳಿಗೆ ಭಾಗಶಃ ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಅಮೆರಿಕ ದೇಶವು ವಲಸೆ ಬರುವವರ ಆರೋಗ್ಯ ಮತ್ತು ಆರ್ಥಿಕ ಸಾಮರ್ಥ್ಯದ ಮೇಲೆ ಹಿಂದೆಂದಿಗಿಂತಲೂ ಹೆಚ್ಚಿನ ಗಮನ ನೀಡುತ್ತಿದೆ. ದೀರ್ಘಕಾಲದ ರೋಗಗಳು, ಕಟ್ಟುನಿಟ್ಟಾದ ಆರ್ಥಿಕ ಪರೀಕ್ಷೆಗಳು, ವಿದ್ಯಾರ್ಥಿ ವೀಸಾ ಮಿತಿಗಳು ಮತ್ತು H1B ಶುಲ್ಕಗಳು, ಈ ಎಲ್ಲ ಕ್ರಮಗಳು ಅಮೆರಿಕದಲ್ಲಿ ನೆಲೆಸಲು ಬಯಸುವವರಿಗೆ ಹೊಸ ಮತ್ತು ಕಠಿಣ ಸವಾಲುಗಳನ್ನು ಒಡ್ಡುತ್ತಿದೆ. ಈ ಎಲ್ಲ ಬದಲಾವಣೆಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.